ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೀನ ರಾಶಿ, ಮೀನ ಲಗ್ನ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಮೀನರಾಶಿಯವರಿಗೆ ಮೊದಲು 2 ವಾರಗಳ ಕಾಲ ಉತ್ತಮ ಫಲ, ಅದಾದ ನಂತರ ಮಿಶ್ರ ಫಲವನ್ನ ನೀಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ, ಗುರು ತೃತೀಯ ಸ್ಥಾನದಿಂದ ಸಂಚಾರ ಆಗ್ತದಾನೆ ನಿಮ್ಮ ರಾಶಾಧಿಪತಿಯಾಗಿ. ಗುರುವಿನಿಂದ ಈ ಬರುವಂತಹ ತಿಂಗಳಲ್ಲಿ ಮಿಶ್ರ ಫಲ. ರಾಹು ರಾಶಿಯಿಂದ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ ಯೋಚನೆ ಆಲೋಚನೆಗಳನ್ನು ಕೊಡುವಂತಹ ಗ್ರಹ ಆಗಿರುತ್ತೆ. ಮಂಗಳ ನಿಮ್ಮ ಸುಖ ಸೌಕರ್ಯಗಳ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲಗಳ ಅವಕಾಶಗಳಿದೆ. ಮಂಗಳ ನಿಮ್ಮ ಪಂಚಮ ಸ್ಥಾನಕ್ಕೆ ಸಂಚಾರ ಆಗ್ತಾನೆ ನೀಚನಾಗಿ 20ನೇ ತಾರೀಕಿನ ನಂತರ. ಮಂಗಳದಿಂದ ಸುಮಾರಷ್ಟು ವಿಚಾರದಲ್ಲಿ ಭಾಗ್ಯದಲ್ಲಿ ಕೆಲವೊಂದು ಅನುಕೂಲಗಳು, ಲಕ್ ಫ್ಯಾಕ್ಟರ್ ಕೂಡ ಕೊಡ್ತಾನೆ. ಆದರೆ ಕೆಲವೊಂದು ಏರಿಳಿತವನ್ನ ನೋಡುವಂಥದ್ದು. ರವಿ, ಬುಧ ಮತ್ತೆ ಕೇತು ಸಪ್ತಮ ಸ್ಥಾನದಲ್ಲಿ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ತುಂಬಾನೇ ಅನುಕೂಲಕರವಾದಂತ ಫಲ. ಆದರೆ 2 ವಾರಗಳ ಕಾಲ ನಂತರ ರವಿ ಮತ್ತೆ ಬುಧ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಕೆಲವೊಂದು ಏರುಪೇರುಗಳು 2 ವಾರಗಳ ಕಾಲದ ನಂತರ ನಿಮ್ಮ ಉದ್ಯೋಗ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಗಮನ ಕೊಡಬೇಕಾಗತ್ತೆ. ಜೊತೆಗೆ ಭಾಗ್ಯ ಸ್ಥಾನದಿಂದನೇ ಶುಕ್ರ ಸಂಚಾರ ಆಗ್ತಿರೋದ್ರಿಂದ ಈ ಬರುವಂತಹ ತಿಂಗಳು ಕೆಲವೊಂದು ಭಾಗ್ಯೋದಯ ಕಾಲನೂ ಕೂಡ. ಶನೈಶ್ಚರ ವಯಸ್ಥಾನದಿಂದ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಆಸ್ಪತ್ರೆ, ಲೀಗಲ್ ಮ್ಯಾಟರ್ ಅಲ್ಲಿ ಕೆಲವೊಂದು ಏರಿಳಿತವನ್ನ ಕೂಡ ಕೊಡುವಂಥದ್ದಿದೆ. ಒಟ್ಟಾರೆ ಈ ಬರುವಂತಹ ತಿಂಗಳಲ್ಲಿ ಉತ್ತಮದಿಂದ ಮಿಶ್ರ ಫಲವನ್ನ ನೀವು ಮೀನರಾಶಿಯವರು ನಿರೀಕ್ಷೆ ಮಾಡಬಹುದು. ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನೋಡಿ, ತುಂಬಾನೇ ನಿಮ್ಮ ಒಂದು ಸ್ವಂತದ ಆಸಕ್ತಿ ಆಗಿರ್ಬೋದು, ನಿಮ್ಮ ದುಡ್ಡು ಕಾಸು ಮಾಡುವಂತಹ ಮಾನಸಿಕ ಸ್ಥಿತಿ, ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡೋದ್ರ ಕಡೆಗೆ ನಿಮ್ಮ ಹೆಚ್ಚಿನ ಗಮನವನ್ನ ಇರುತ್ತೆ. ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚಿನ ಒಂದು ಮಾನಸಿಕ ಸ್ಥಿತಿ ಆಗಿರ್ಬೋದು, ನಿಮ್ಮ ಸುಖ ಸೌಕರ್ಯಗಳ ಕಡೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀರಾ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸೇವಿಂಗ್ಸ್ ಅನ್ನ ಮಾಡಬೇಕು, ಮುಂದಿನ ದಿನಗಳಲ್ಲಿ ಅನುಕೂಲ ಆಗುವಂತ ಹೂಡಿಕೆಯನ್ನ ಮಾಡಬೇಕು ಅನ್ನುವಂತ ಒಂದು ಪ್ರಯತ್ನ ಈ ಬರುವಂತಹ ತಿಂಗಳಲ್ಲಿರುತ್ತೆ. ಕೆಲಸ ಕಾರ್ಯಗಳನ್ನ ನಿಮ್ಮ ಶ್ರದ್ಧೆ ಭಕ್ತಿಯಿಂದ ಆಗಿರೋ ಹೆಚ್ಚಿನ ಜವಾಬ್ದಾರಿಯಿಂದ ಮಾಡುವಂತಹ ಒಂದು ಆಸಕ್ತಿ ಮೀನರಾಶಿ, ಮೀನ ಲಗ್ನದವರಿಗಿರುತ್ತೆ. ಇದರ ಜೊತೆ ಹಣಕಾಸಿನ ಸ್ಥಿತಿ ನೋಡಿ, ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬದಲಾವಣೆಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಆದ್ರೆ ಅತಿಯಾದಂತಹ ಖರ್ಚುಗಳನ್ನ ನೋಡಬೇಕಾದಂತಹ ನಿಮಗೆ ಅನಿವಾರ್ಯತೆ ಬರುತ್ತೆ. ಆದಾಯ ಬರುತ್ತೆ, ಆದರೆ ಖರ್ಚುಗಳನ್ನ ನೀವು ಮಾಡಬೇಕಂತದ್ದು ಆರೋಗ್ಯದ ಮೇಲಾಗಿರ್ಬೋದು, ಮತ್ತೆ ಕೆಲವೊಂದು ಡಿಸ್ಪ್ಯೂಟ್ಗಳಾಗಿರ್ಬೋದು, ನೀವು ತಗೊಂಡಂತಹ ದುಡ್ಡು ಕಾಸು ಬ್ಯಾಂಕಿಗೆ ಕಟ್ಟೋದಾಗಿರ್ಬೋದು, ಇಂಥ ವಿಚಾರದಲ್ಲಿ ಕೆಲವೊಂದು ನೀವು ಖರ್ಚುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಆದಾಯದ ಮಾರ್ಗಗಳು ಮಲ್ಟಿಪ್ಲೈ ಆಗುವಂಥದ್ದು ಯೋಗಗಳು ಕೂಡ ಬರುವಂತಹ ತಿಂಗಳಿದೆ. ಆದರೆ 20ನೇ ತಾರೀಕಿನ ನಂತರ ನಿಮಗೆ ಆದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಆಕಸ್ಮಿಕ ಕುಸಿತವನ್ನ ನೋಡುವಂಥದ್ದಾಗಿರ್ಬೋದು, ದುಡ್ಡು ಕಾಸಿನ ವಿಚಾರದಲ್ಲಿ ತೊಂದರೆ ತಾಪತ್ರೆಗಳು, ಅನಿವಾರ್ಯ ಕಾರಣಕ್ಕಾಗಿ ಸಾಲವನ್ನ ಮಾಡಲೇಬೇಕಾದಂತಹ ಒಂದು ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ದುಡ್ಡು ಕಾಸು ಬೇರೆಯವರಿಗೆ ಬಡ್ಡಿ ಮುಖಾಂತರ ಆಗಿರ್ಬೋದು, ಬೇರೆಯವರಿಗೆ ಕೊಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಹಿನ್ನಡೆಯನ್ನ ಮಾಡಬೇಕು. ಇಲ್ಲ ಅಂದ್ರೆ ಕೊಟ್ಟ ದುಡ್ಡು ವಾಪಸ್ ಬರದೇ ಇರುವಂತಹ ಸಾಧ್ಯತೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮಿತ್ರರಿಂದ ಸಹಕಾರನೂ ಸಿಗೋದಿಲ್ಲ ಆ ಸಮಯದಲ್ಲಿ. ಸೊ ಹಾಗಾಗಿ ಮೊದಲ 2 ವಾರಗಳ ಕಾಲದಲ್ಲಿ ನಿಮ್ಮ ಒಂದು ಇರುವಂತಹ ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಜೊತೆಗೆ ನೋಡಿ, ನಿಮಗೆ ಮಂಗಳ ನಿಮ್ಮ ಸುಖ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಮಾಡಿಕೊಳ್ಳುವಂತಹ ಮಾನಸಿಕ ಸ್ಥಿತಿ, ಇಲ್ಲಾಂದ್ರೆ ಹೂಡಿಕೆ ಮಾಡುವಂತಹ ಯೋಚನೆಗಳು, ಪ್ರಾಪರ್ಟಿ, ಪ್ಲಾಟ್, ವಾಹನಗಳ ತಗೊಳ್ಳುವಂತಹ ಒಂದು ಮಾನಸಿಕ ಸ್ಥಿತಿ, ಆಸಕ್ತಿ ತುಂಬಾ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಕೆಲವೊಂದು ವಿಚಾರಗಳಲ್ಲಿ ಅನುಕೂಲಗಳನ್ನು ಕೂಡ ಆಗುವಂಥದ್ದಿದೆ. ಆದರೆ 2 ವಾರಗಳ ಕಾಲದ ನಂತರ ಮಂಗಳ ಸ್ಥಿತಿ ಬದಲಾದ ಮೇಲೆ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ವೀಕ್ ಆಗುತ್ತೆ, ಇಲ್ಲಾಂದ್ರೆ ನಿಮ್ಮ ಆಸಕ್ತಿಯ ಕೊರತೆಯನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಮೊದಲ 2 ವಾರಗಳ ಕಾಲದಲ್ಲಿ ನಿಮ್ಮ ಒಂದು ಪತಿ ಪತ್ನಿಯ ಬಾಂಧವ್ಯ ಆಗಿರ್ಬೋದು, ನಿಮ್ಮ ಒಂದು ಸಂಬಂಧಗಳಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಯಾವಾಗ ರವಿ ಮತ್ತೆ ಬುಧ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಸಂಚಾರ ಮಾಡ್ತಾರೆ, ಅಲ್ಲಿ ನಿಮ್ಮ ಒಂದು ಸಂಬಂಧದಲ್ಲಿ ಏರಿಳಿತಗಳು, ಮನಸ್ತಾಪಗಳನ್ನ ನೋಡುವಂತಹ ಸಾಧ್ಯತೆ. ಸ್ವಲ್ಪ ಮಟ್ಟಿಗೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಇದ್ರೆ ಅಂತವರಿಗೆ ಸ್ವಲ್ಪ ತೊಂದರೆ ತಾಪತ್ರೆಗಳನ್ನ ನೋಡುವಂತಹದ್ದು ಈ ಬರುವಂತಹ ತಿಂಗಳಲ್ಲಿ ಮೀನರಾಶಿ, ಮೀನ ಲಗ್ನದವರಿಗಿದೆ. ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಒಂದು ಸಪೋರ್ಟು, ನಿಮ್ಮ ಸಹೋದ್ಯೋಗಿಗಳ ಸಪೋರ್ಟು, ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಪ್ರಶಂಸೆ ಎಲ್ಲ ಇರುತ್ತೆ ಮೊದಲ 2 ವಾರಗಳ ಕಾಲ. ಅದಾದ ನಂತರ ನಿಮಗೆ ಕೆಲಸ ಕಾರ್ಯಗಳಲ್ಲಿ ತೊಂದರೆ, ಜೊತೆಗೆ ಉದ್ಯೋಗದ ಬದಲಾವಣೆಗಳನ್ನ ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಈ ಬರುವಂತಹ ತಿಂಗಳಲ್ಲಿ 2 ವಾರಗಳ ಕಾಲದ ನಂತರ ನೀವು ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಕಸ್ಮಿಕ ಬದಲಾವಣೆಗಳಾಗಿರ್ಬೋದು, ಸರ್ಕಾರ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿದ್ರೆ ಅಂತವರಿಗೆ ಟ್ರಾನ್ಸ್ಫರ್ಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಕೆಲಸ ಮಾಡುವ ಕಡೆಗೆ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಇಲ್ಲಾಂದ್ರೆ ನೀವು ಮಾಡಿದಂತಹ ತಪ್ಪಿಗೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಯಾವ್ದಾದ್ರು ತೊಂದರೆ ತಾಪತ್ರೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಏನಾದ್ರು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ನಿಮ್ಮ ಕೈವಾಡದಿಂದ ಅಂದ್ರೆ ತಪ್ಪುಗಳನ್ನ ನಡೆದು ಅದರಲ್ಲಿ ತೊಂದರೆಗಳನ್ನ
ನೀವು ಅನುಭವಿಸುವಂತಹ ಸಾಧ್ಯತೆಗಳಿರುತ್ತೆ. ಗೌರ್ಮೆಂಟ್ ಸಂಬಂಧಪಟ್ಟಂತೆ ಇದ್ರೆ ಅವರಿಗೆ ಸಸ್ಪೆನ್ಷನ್ ಕೂಡ ಆಗುವಂತದ್ದು ಯೋಗಗಳಿದೆ. ಹಾಗಾಗಿ ಮೀನರಾಶಿಯವರು ಬರುವಂತಹ ತಿಂಗಳಲ್ಲಿ ಉದ್ಯೋಗದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ದಂಡ, ಪೆನಾಲ್ಟಿ ಸಂಬಂಧಪಟ್ಟಂತ ವಿಚಾರದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಬೇಕು. ಹಾಗೆ ಬರುವಂತಹ ತಿಂಗಳಲ್ಲಿ ನಿಮಗೆ ಓಡಾಟಗಳು, ಲೀಗಲ್ ಮ್ಯಾಟರ್ಸ್ ಅಂದ್ರೆ ನೋಟಿಸಸ್ಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಯಾರಾದ್ರೂ ಆಲ್ರೆಡಿ ಲೋನ್ಸ್ಗೆ ತಗೊಂಡ್ರೆ ಆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಯಾವ್ದಾದ್ರು ಗೌರ್ಮೆಂಟ್ ಸಂಬಂಧಪಟ್ಟಂತಹ ಒಂದು ಕೆಲಸ ಕಾರ್ಯಗಳನ್ನ ತಗೊಂಡ್ರೆ ಅದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ನೋಟಿಸಸ್ಗಳು ಬರುವಂತ ಸಾಧ್ಯತೆ. ಪತಿ ಪತ್ನಿಯ ಸಂಬಂಧಗಳಲ್ಲಿ ಮನಸ್ತಾಪಗಳು ಏನಾದ್ರು ವಿಚ್ಛೇದನೆಗೆ ಏನಾದ್ರು ಅಪ್ಲೈ ಮಾಡುವಂತದ್ದಿಲ್ಲ ಅಂದ್ರೆ ಎದುರಿನ ವ್ಯಕ್ತಿ ನೋಟಿಸ್ ಕಳಿಸುವಂತ ಸಾಧ್ಯತೆ, ಇವೆಲ್ಲವೂ ಕೂಡ ಬರುವಂತಹ ತಿಂಗಳಲ್ಲಿ ನೋಡುವಂತ ಸಾಧ್ಯತೆ ಇರುತ್ತೆ. ಆದರೆ ಶುಕ್ರ ನಿಮ್ಮ ಭಾಗ್ಯಸ್ಥಾನದಿಂದ ಸಂಚಾರ ಇರೋದ್ರಿಂದ 10ನೇ ತಾರೀಕಿನ ನಂತರ ನಿಮಗೆ ಒಂದು ರೀತಿಯ ಭಾಗ್ಯೋದಯ ಆಗಿರ್ಬೋದು. ಇಲ್ಲಿ ನಿಮಗೆ ಒಂದು ದಾರಿ ಮಾರ್ಗಗಳನ್ನು ಕೂಡ ಇರುತ್ತೆ. ಸಮಸ್ಯೆಯಿಂದ ಆಚೆ ಬರುವಂತದ್ದು ಯೋಗಗಳು ಕೂಡ ಇದೆ. ಹಾಗಾಗಿ ತುಂಬಾ ಉತ್ತಮವಾದಂತ ಫಲ. ನಿಮ್ಮ ಹೆಸರು, ಕೀರ್ತಿ, ಗೌರವವನ್ನ ಮತ್ತೆ ನೀವು ಮಾಡುವಂತ ವ್ಯವಹಾರವನ್ನ ಪದೇ ಪದೇ ನಿಮ್ಮ ಒಂದು ವ್ಯಕ್ತಿತ್ವ ಆಗಿರ್ಬೋದು, ನಿಮ್ಮ ಹೆಸರನ್ನ ಸರಿ ಮಾಡಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಒಂದು ಸರಿ ಮಾಡಿದಂತಹ ಪ್ರಯತ್ನ ಅದನ್ನೇ ಪದೇ ಪದೇ ಬಳಕೆ ಮಾಡಿಕೊಳ್ಳುವಂತ ಅವಕಾಶಗಳಿಲ್ಲ. ದಿನನಿತ್ಯ ಒಂದು ಪ್ರಯತ್ನ ಮಾಡಬೇಕು. ನಿಮ್ಮ ಒಂದು ವ್ಯವಹಾರ ಆಗಿರ್ಬೋದು, ನಿಮ್ಮ ಕಮ್ಯುನಿಕೇಶನ್ ಆಗಿರ್ಬೋದು. ಇಲ್ಲಾಂದ್ರೆ ತಪ್ಪು ತಿಳುವಳಿಕೆ, ತಪ್ಪು ಮಾಹಿತಿ ಮತ್ತೆ ತಪ್ಪು ಎದುರಿನ ವ್ಯಕ್ತಿ ನಿಮ್ಮ ಬಗ್ಗೆ ಒಂದು ತಪ್ಪು ಮಾಹಿತಿಯನ್ನ ತಿಳ್ಕೊಳ್ಳುವಂತ ಸಾಧ್ಯತೆ, ಇಲ್ಲಾಂದ್ರೆ ನಿಮ್ಮ ಬಗ್ಗೆ ಒಂದು ಅಪನಂಬಿಕೆ ಬರುವಂತಹ ಸಾಧ್ಯತೆ ಇರುತ್ತೆ ಮೀನರಾಶಿ, ಮೀನಲಗ್ನ. ಹಾಗಾಗಿ ಬರುವಂತಹ ತಿಂಗಳು ತುಂಬಾನೇ ಯೋಚನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಜೊತೆಗೆ ನೀವು ಮಾಡಲೇಬೇಕಾದಂತಹ ಮಿತ್ರರ ಸಹಕಾರದಲ್ಲೂ ಕೂಡ ತೊಂದರೆ ತಾಪತ್ರಗಳಿರುತ್ತೆ. ಜೊತೆಗೆ ನೀವು ಕೈಗೆತ್ಕೊಂಡಂತ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಶ್ರಮ ಆಗಿರ್ಬೋದು, ದುಡ್ಡಾಗಿರ್ಬೋದು, ನಿಮ್ಮ ಒಂದು ಪ್ರಯತ್ನವನ್ನ ಕೂಡ ಹಾಕ್ಬೇಕಾಗತ್ತೆ. ಪದೇ ಪದೇ ಪ್ರಯತ್ನವನ್ನ ಮಾಡಿ ಆಮೇಲೆ ಸಕ್ಸಸ್, ಒಂದೇ ಪ್ರಯತ್ನಕ್ಕೆ ಸಕ್ಸಸ್ ಆಗೋದ್ರಲ್ಲಿ ವಿಳಂಬಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಸುಮಾರಷ್ಟು ಅನಿವಾರ್ಯ ಕಾರಣದಿಂದಾಗಿ ನೀವು ಲೀಗಲ್ ಆಗಿರ್ಬೋದು, ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಮಧ್ಯಸ್ಥಿಕೆ ವಹಿಸಿ ಕೆಲಸ ಕಾರ್ಯಗಳನ್ನ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ವ್ಯವಹಾರಗಳಲ್ಲಿ ನಿಮ್ಮ ಡಾಕ್ಯುಮೆಂಟೇಶನ್ ಆಗಿರ್ಬೋದು, ನಿಮ್ಮ ಒಂದು ಹಸ್ತಾಕ್ಷರ ಆಗಿರ್ಬೋದು, ನೀವು ಯಾವ್ದಾದ್ರು ಶ್ಯೂರಿಟಿ ಕೊಡಬೇಕಾದಂತ ಅನಿವಾರ್ಯತೆ ಬಂದಲ್ಲಿ ತುಂಬಾ ಜಾಗರೂಕರಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಇಲ್ಲ ಅಂದ್ರೆ ಅದರಿಂದ ತುಂಬಾ ದೊಡ್ಡ ಪ್ರಮಾಣದ ತೊಂದರೆಗಳನ್ನು ಮುಂದೆ ಬರುವಂತಹ ದಿನಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಆರೋಗ್ಯದಲ್ಲಿ ತುಂಬಾನೇ ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ. ಈ ಬರುವಂತಹ ತಿಂಗಳಲ್ಲಿ ಮೀನರಾಶಿ, ಮೀನಲಗ್ನದವರು ಇವರಿಗೆ ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ರವಿ ಬುಧ ನಿಮಗೆ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಾರೆ. ಜೊತೆಗೆ ಮಂಗಳನ ದೃಷ್ಟಿ ಇರೋದ್ರಿಂದ ರಕ್ತದ ಒತ್ತಡ, ಗಾಯ, ಹುಣ್ಣು ಮತ್ತೆ ರಕ್ತ ದೋಷಗಳನ್ನು ನೋಡಬಹುದು. ಮುಖ್ಯವಾಗಿ ಬ್ಲಾಡರ್ಗೆ ಯೂರಿನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತೆ ಕಿಡ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೋಡುವಂಥದ್ದು, ಸ್ಟೋನ್ಸ್ಗಳು ಕೂಡ ಆಗುವಂತಹ ಸಾಧ್ಯತೆ. ಆಲ್ರೆಡಿ ಯಾರಿಗೆ ಮೂತ್ರಕೋಶದಲ್ಲಿ ತೊಂದರೆಗಳಿರೋದು ಮತ್ತೆ ಜೊತೆಗೆ ಪೈಲ್ಸು ಮತ್ತೆ ಈ ತರದ ಸಂಬಂಧಪಟ್ಟಂತ ವ್ಯಾಧಿಗಳು ಉಲ್ಬಣಗಳಾಗತ್ತೆ. ಸೊ ಹಾಗಾಗಿ ಆಸ್ಪತ್ರೆ ಓಡಾಟಗಳನ್ನ ಕೂಡ ಬರುವಂತಹ ತಿಂಗಳಲ್ಲಿ ಹೋಗ್ಬೇಕಾದಂತ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆನೂ ಕೂಡ ಗಮನವನ್ನ ಕೊಡಬೇಕು. ಹಾಗಾಗಿ ನಿಮ್ಮ ಒಂದು ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಈ ಬರುವಂತಹ ತಿಂಗಳು ಸ್ವಲ್ಪ ಅನುಕೂಲಕರವಾಗಿರುತ್ತೆ. ಏನ್ ಪರಿಹಾರವನ್ನ ಮಾಡ್ಬೇಕು? ಮುಖ್ಯವಾಗಿ ನೀವು ಮಾಡ್ಬೇಕಾಗಿದ್ದು ಈಶ್ವರನ ಆರಾಧನೆ. ಪ್ರತಿ ಸೋಮವಾರ ಈಶ್ವರನಿಗೆ ಜಲಾಭಿಷೇಕವನ್ನ ಮಾಡೋದು ಮತ್ತೆ ರುದ್ರಾಭಿಷೇಕವನ್ನ ಮಾಡೋದ್ರಿಂದ ಮತ್ತೆ ರುದ್ರ ಸ್ತುತಿಯನ್ನ ಪಠನೆ ಮಾಡಿ. ಅದರಿಂದ ನಿಮಗೆ ಆರೋಗ್ಯ ಮತ್ತೆ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ಆಗುವಂತ ಅನಾನುಕೂಲತೆಗಳ ಪ್ರಮಾಣ ಕಮ್ಮಿ ಆಗತ್ತೆ. ಇದರ ಜೊತೆಗೆ ಮಾಡ್ಬೇಕಾಗಿದ್ದು ಆದಿತ್ಯ ಹೃದಯದ ಪಾರಾಯಣ ಮಾಡಬೇಕು ಪ್ರತಿದಿನ. ಅದರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು, ದೀರ್ಘಕಾಲದ ಸಮಸ್ಯೆಗಳು ಇಲ್ಲಾಂದ್ರೆ ಸರ್ಕಾರದಿಂದ ಆಗುವಂತ ತೊಂದರೆಗಳನ್ನ ನೀವು ನಿವಾರಣೆ ಮಾಡ್ಕೊಳ್ಬಹುದು. ಇದರ ಜೊತೆಗೆ ಮುಖ್ಯವಾಗಿ ಮಾಡಬೇಕಾಗಿದ್ದು ಮಂಗಳ ನೀಚ ಸ್ಥಾನಕ್ಕೆ ಹೋಗ್ತೇವೆ, ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡಿ. ಪ್ರತಿದಿನ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ನಿಮಗೆ ಧೈರ್ಯ, ಸಾಹಸ, ನಿಮ್ಮ ಹಣಕಾಸಿನ ಸ್ಥಿತಿ, ನಿಮ್ಮ ಭಾಗ್ಯೋದಯ ಆಗುವಂತ ಯೋಗಗಳಿದೆ. ಜೊತೆಗೆ ಗುರುವಿನ ರತ್ನ ಕನಕ ಪುಷ್ಪರಾಗವನ್ನೇ ಬರುವಂತಹ ತಿಂಗಳಲ್ಲಿ ಧಾರಣೆ ಮಾಡಿ ನಿಮ್ಮ ಒಂದು ವ್ಯಕ್ತಿತ್ವ, ನಿಮ್ಮ ಸ್ಟೇಟಸ್ಗೆ ತುಂಬಾ ಉತ್ತಮವಾದಂತಹ ಅವಕಾಶಗಳ ಅನುಕೂಲಗಳು ಬರುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ